ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಏನು ನಡೆದಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸಗಳಾಗಿದೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಕಮಿಷನರ್ ಅಂದ್ರೆ ನಗರ ಕಮಿಷನರ್ ಅನ್ನು ಸಸ್ಪೆಂಡ್ ಮಾಡಲಾಯಿತು. ಕಮಿಷನರ್ ಅವರನ್ನೇ ಸಸ್ಪೆಂಡ್ ಮಾಡುವಷ್ಟು ವೈಫಲ್ಯ ಆಗಿದ್ದು ಹೇಗೆ? ಭದ್ರತಾ ವೈಖರಿ ಬಗ್ಗೆ ರಿಪೋರ್ಟ್ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ರಿಪೋರ್ಟ್ ಅನ್ನು ಸಲ್ಲಿಸೋದಕ್ಕಿದ್ದಾರೆ. ಅಧಿಕಾರಿಗಳ ಟವರ್ ಡಂಪ್ ಸಮೇತ. ಟವರ್ ಡಂಪ್ ಅಂತಂದ್ರೆ ಅವರು ಆ ದಿನ ಎಲ್ಲಿದ್ರು, ಯಾವ ಲೊಕೇಶನ್ ಅಲ್ಲಿ ಇದ್ರು ಅನ್ನೋ ಡೀಟೇಲ್ ಸಮೇತ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದ್ರೆ ಯಾವ ಅಧಿಕಾರಿ ಯಾವ ಸ್ಥಳದಲ್ಲಿದ್ರು ಅನ್ನೋದು ಟವರ್ ಡಂಪ್ ಟೆಕ್ನಾಲಜಿ ಮುಖಾಂತರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಡೇಟಾ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಈ ರಿಪೋರ್ಟ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನುವಂಥ ಮಾಹಿತಿ ದಕ್ಷಿಣ ವಿಭಾಗದ ಡಿಸಿಪಿ ಈ ರಿಪೋರ್ಟನ್ನು ಸಲ್ಲಿಕೆ ಮಾಡೋದಕ್ಕಿದ್ದಾರೆ. ಎಲ್ಲಿಂದ ತಪ್ಪಾಯಿತು, ಯಾರಿಂದ ತಪ್ಪಾಯಿತು, ಹೇಗೆ ತಪ್ಪಾಗಿರೋದು, ಹೇಗೆ ಕಮಿಷನರನ್ನೇ ಸಸ್ಪೆಂಡ್ ಮಾಡುವಷ್ಟು ಭದ್ರತಾ ಲೋಪ ಅಥವಾ ಎಡವಟ್ಟಾಗೋದಕ್ಕೆ ಏನು ಕಾರಣ, ಇದೆಲ್ಲದಕ್ಕೂ ಕೂಡ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈ ರಿಪೋರ್ಟ್ನಲ್ಲಿ ಯಾವ ವಿಚಾರಗಳಿರುತ್ತೆ, ಇದರ ಉದ್ದೇಶ ಏನು, ಈ ರಿಪೋರ್ಟ್ ರೆಡಿ ಮಾಡುವ ಉದ್ದೇಶ? ರಕ್ಷತ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ, ಇದು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಭದ್ರತಾ ವೈಖರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಬಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅಂದ್ರೆ ಅಧಿಕಾರಿಗಳು ಎಲ್ಲೆಲ್ಲಿದ್ರು, ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿದ್ದಂಥ ಸಿಚುವೇಶನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ತಂಡ ಏನಿದೆ ಅದು ಮಾಹಿತಿಯನ್ನು ಕಲೆ ಹಾಕುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರಿಂದ ಹೇಳಿಕೆ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಆ ಗೇಟ್ಗಳಲ್ಲಿ ಸಂಬಂಧಪಟ್ಟ ಆಗಿರಬಹುದು ಅಥವಾ ರಸ್ತೆಯಲ್ಲಿ ಸಂಬಂಧಪಟ್ಟಂತೆ ಆಗಿರಬಹುದು, ಯಾವ ಅಧಿಕಾರಿಗಳನ್ನ ಎಲ್ಲೆಲ್ಲಿ ನೇಮಿಸಿದ್ರು, ಅವರಿಗೆ ಸಹಾಯಕರಾಗಿ ಎಷ್ಟು ಜನ ಅಧಿಕ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರು, ಅವರೆಲ್ಲರೂ ಕೂಡ ಎಲ್ಲಿದ್ರು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗುವಂತಹ ಸಂದರ್ಭದಲ್ಲಿ ಅವರು ಹಾಗಾದ್ರೆ ಕೆಲಸವನ್ನ ಮಾಡ್ತಾ ಇದ್ರ ಅಥವಾ ಮಾಡ್ತಾ ಇರ್ಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಧಿಕಾರಿಗಳ ಟವರ್ ಡಂಪ್ ಅನ್ನ ತೆಗೆದು ಇಲ್ಲಿ ಅವರೊಂದು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇಲ್ಲ ನಾನು ಈ ಗೇಟ್ ಅಲ್ಲಿ ಇದ್ದೆ ಅಂತ ಹೇಳ್ಬೋದು, ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೆ ಅಂತ ಹೇಳ್ಬೋದು, ಕೆಲವರು ನಾನು ವಿಧಾನಸೌಧ ಬಳಿಯಲ್ಲಿ ಇದ್ದೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ಬೋದು. ಆದ್ರೆ ಅಧಿಕಾರಿಗಳ ಟವರ್ ಡಂಪ್ ಅನ್ನ ತೆಗೆದು ಎಕ್ಸಾಕ್ಟ್ ಆಗಿ ಅವರು ಯಾವ ಲೊಕೇಶನ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಏನಿದೆ ಆ ಒಂದು ವರದಿಯನ್ನು ಸಲ್ಲಿಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಅಧಿಕಾರಿಗಳು ಮೈ ಮರ್ತಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇತ್ತು. ಇನ್ನು ಕೆಲವರು ಆಟಗಾರರನ್ನ ಏನಾದ್ರೂ ನೋಡ್ಲಿಕ್ಕೆ ಒಳಗಡೆ ಹೋಗಿದ್ರ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಯಾರು ಕೂಡ ಇರ್ಲಿಲ್ವಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇರೋದ್ರಿಂದಾಗಿ ಅದೆಲ್ಲದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಸರ್ಕಾರ ಕೂಡ ಆ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕೋರ್ಟ್ಗೂ ಸಲ್ಲಿಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಟೀಮ್ ಅನ್ನ ರೆಡಿ ಮಾಡಲಾಗಿರುವಂತದ್ದು. ಅಂದ್ರೆ ಭದ್ರತಾ ವೈಫಲ್ಯ ಆಯ್ತಾ ಅಥವಾ ಭದ್ರತಾ ವೈಫಲ್ಯ ಆಗಿದ್ರೆ ಯಾವ ರೀತಿಯಲ್ಲಿ ಆಗಿದೆ, ಹಾಗೆ ಯಾರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.